ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ. ನಾನೊಂದಷ್ಟು ದಾಖಲೆಯನ್ನು ನಿಮ್ಮ ಮುಂದೆ ಇಟ್ಕೊಂಡು ಕೂತಿದ್ದೇನೆ. ದಾಖಲೆ ಅಂದ್ರೆ ಜಡ್ಜ್ಮೆಂಟ್ ಕಾಪಿ. ಇದಕ್ಕಿಂತ ಪ್ರಮುಖವಾದಂತಹ ದಾಖಲೆ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. 2012ರಲ್ಲಿ ನಡೆದಂತಹ ಪ್ರಕರಣ 2023 ಜೂನ್ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಸುದೀರ್ಘ ವರ್ಷಗಳ ಕಾಲ ವಾದ ಪ್ರತಿವಾದ, ಕಾನೂನು ಸಂಘರ್ಷ ಎಲ್ಲವೂ ಕೂಡ ಆಗಿ ಕೊನೆಯದಾಗಿ ಇಂಥದ್ದೊಂದು ಜಡ್ಜ್ಮೆಂಟ್ ಬಂತು. ಇದರಲ್ಲಿ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರಕರಣ ಎಲ್ಲಿ ಹಾದಿ ತಪ್ಪಿತು, ಯಾವ ರೀತಿಯಾಗಿ ಹಾದಿ ತಪ್ಪಿತು, ಹಾದಿ ತಪ್ಪೋದಕ್ಕೆ ಕಾರಣ ಯಾರು, ಅದೆಲ್ಲವನ್ನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಕೊನೆಯದಾಗಿ ಜಡ್ಜ್ ಸ್ವಲ್ಪ ಆಕ್ರೋಶ ಭರಿತರಾಗಿ ಇಂಥದ್ದೊಂದು ಒಳ್ಳೆ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಸಿ ಓರ್ವ ಹೆಣ್ಣು ಮಗಳಿಗೆ ನ್ಯಾಯ ಸಿಗದಂತೆ ಮಾಡಿ ಮತ್ತೊಬ್ಬನನ್ನ, ಪ್ರಭಾವಿಗಳನ್ನ ಬಚಾವ್ ಮಾಡುವಂತ ಉದ್ದೇಶದಿಂದ ಇನ್ಯಾರನ್ನೋ ಫ್ರೇಮ್ ಮಾಡಿದ್ರಲ್ಲ, ಇಂತಹ ಅಧಿಕಾರಿಗಳ ವಿರುದ್ಧ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತಲೂ ಕೂಡ ಮೆನ್ಷನ್ ಅನ್ನು ಮಾಡಿದ್ದಾರೆ. ಲಾಸ್ಟ್ ಪೇಜ್ ಅಲ್ಲಿ ಫರ್ದರ್ ದಿಸ್ ಈಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆಕ್ಷನ್ ಅಗೇನ್ಸ್ಟ್ ದಿ ಅರಿಂಗ್ ಅಫಿಷಿಯಲ್ಸ್. ಅಂದ್ರೆ ಯಾರ್ಯಾರು ಅಧಿಕಾರಿಗಳಿದ್ರು, ಯಾರ್ಯಾರು ಈ ಪ್ರಕರಣವನ್ನ ಹಳ್ಳ ಹಿಡಿಸಿದ್ರು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ. ಅಂದರೆ ಇಲ್ಲಿಗೆ ಬಹಳ ಸ್ಪಷ್ಟ. ಯಾಕೆ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ಒಂದಷ್ಟು ಜನ ಶುರು ಮಾಡ್ಕೊಂಡಿದ್ದೀರಿ, ಅಲ್ಲಿ ಹಾಗಾಗಿದೆ ಹೀಗಾಗಿದೆ, ನಮಗೆ ಆ ದಾಖಲೆ ಬೇಕು, ಈ ದಾಖಲೆ ಬೇಕು, ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಿ ಕಂಪ್ಲೀಟ್ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿ ಈ ಜಡ್ಜ್ಮೆಂಟ್ ಬಂದಿದೆ. ನಾವೆಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2 ವರ್ಷದಿಂದ 3 ವರ್ಷದಿಂದ ಚರ್ಚೆ ಮಾಡ್ತಿರಬಹುದು. ಆದ್ರೆ ಈ ಜಡ್ಜ್ಮೆಂಟ್ ಬರೋದಕ್ಕೆ ಹೆಚ್ಚು ಕಡಿಮೆ 13 ವರ್ಷ ಟೈಮ್ ತೆಗೆದುಕೊಂಡಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಜಡ್ಜ್ ಆಕ್ರೋಶ ಭರಿತರಾಗಿ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂದ್ರು ಅಂದ್ರೆ ಅಲ್ಲೂ ಕೂಡ ನಮಗೆ ಬಹಳ ಸ್ಪಷ್ಟವಾಗಿ ಎಲ್ಲೆಲ್ಲಿ ಹಳ್ಳ ತಪ್ಪಿದೆ ಅಥವಾ ಹಾದಿ ತಪ್ಪಿದೆ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಬಹಳಷ್ಟು ವಿಚಾರಗಳೆಲ್ಲವೂ ಕೂಡ ಇದೆ. ಯಾವ್ಯಾವ ರೀತಿ ಗೋಲ್ಡನ್ ಆರ್ ಅಲ್ಲಿ ಸಾಕ್ಷಿಯನ್ನ ನಾಶ ಮಾಡಿದ್ರು, ಯಾವ ರೀತಿಯಾಗಿ ಪ್ರಕರಣವನ್ನ ದಿಕ್ಕು ತಪ್ಪಿಸಿದ್ರು ಅಂತ ನನಗೆ ಈ ಕ್ಷಣಕ್ಕೂ ಅರ್ಥ ಆಗದಂತ ವಿಚಾರ. ಅಂದ್ರೆ ಹಾಗಾದ್ರೆ ಯಾರನ್ನ ಆರೋಪಿ ಅಂತ ಕರಿತಾ ಇದ್ವಲ್ಲ ಸಂತೋಷ್ ರಾವ್, ಆತ ಅಷ್ಟೊಂದು ಪ್ರಭಾವಿಯ, ಎಲ್ಲವನ್ನು ಕೂಡ ಹಳ್ಳ ತಪ್ಪಿಸುವಷ್ಟು, ಅಧಿಕಾರಿಗಳನ್ನು ಕೂಡ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಷ್ಟು ಅಷ್ಟರ ಮಟ್ಟಿಗೆ ಪ್ರಭಾವಿಯ? ಸಹಜವಾಗಿ ಮೂಡುವಂತ ಪ್ರಶ್ನೆ. ಈಗ ವಿಚಾರಕ್ಕೆ ಬರ್ತೀನಿ, ಬೇರೆ ಬೇರೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಏನೇನು ಅಂದ್ರೆ, ಒಂದು, ಅಕ್ವಿಟಲ್ ಕಮಿಟಿಯನ್ನು ರಾಜ್ಯ ಸರ್ಕಾರ ಯಾಕೆ ರಚನೆ ಮಾಡಿಲ್ಲ, ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದೆ ಅಂತ. ಹಾಗೆ ಜಡ್ಜ್ಮೆಂಟ್ ಅಲ್ಲಿರುವಂತಹ ಒಂದಷ್ಟು ಮೇನ್ ಪಾಯಿಂಟ್ಸ್ ಗಳನ್ನ ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಹೋಗ್ಬಿಟ್ರೆ ನಿಮಗೂ ಕೂಡ ಕೇಳಿದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಚಾನಲ್ನ ರೆಗ್ಯುಲರ್ ವ್ಯೂವರ್ಸ್ ಇದನ್ನ ಸಾಕಷ್ಟು ಬಾರಿ ಕೇಳಿದ್ದೀರಿ. ಹೊಸದಾಗಿ ಯಾರ್ಯಾರು ವ್ಯೂವರ್ಸ್ ಇದ್ದಾರೆ ಅವರಿಗೊಂಚೂರು ಅರ್ಥ ಆಗ್ಲಿ ಅಂತ ಒಂದು ಲೈಟ್ ಆಗಿ ಹೇಳ್ತೀನಿ. ತೀರಾ ಅವಶ್ಯಕತೆ ಇದೆ ಅಂತ ಬಂದ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಸ್ತೃತವಾಗಿ ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಹಾಗೆ ಬಹಳ ಕುತೂಹಲ ಇದ್ರೆ ನಮ್ಮ ಚಾನಲ್ ಅಲ್ಲಿ ಸಂತೋಷ್ ರಾವ್ ಪರ ವಕೀಲರಾಗಿರುವಂತಹ ಮೋಹಿತ್ ಕುಮಾರ್ ಅವರ ಇಂಟರ್ವ್ಯೂ ಇದೆ, ಹೈಕೋರ್ಟ್ ವಕೀಲರಾಗಿರುವಂತಹ ಸೌಜನ್ಯ ಪರ ವಕೀಲರಾಗಿರುವಂತಹ ಬಾಲಕೃಷ್ಣ ಅವರ ಇಂಟರ್ವ್ಯೂ ಇದೆ, ಹಾಗೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ KV ಧನಂಜಯ ಅವರ ಇಂಟರ್ವ್ಯೂ ಇದೆ. ಅವರು ಕೂಡ ಇದನ್ನೆಲ್ಲವನ್ನು ಕೂಡ ನೀಟಾಗಿ ಮಾತಾಡಿದ್ದಾರೆ. ಅದನ್ನು ಕೂಡ ಒಮ್ಮೆ ನೋಡಿಕೊಂಡು ಬನ್ನಿ. ಈಗ ವಿಚಾರಕ್ಕೆ ಬರೋಣ. ಮೊದಲಿಗೆ ಸಮೀರ್ ವಿಚಾರಕ್ಕೆ ಬರೋಣ. ನಾವೆಲ್ಲರೂ ಕೂಡ 3 ವರ್ಷಗಳಿಂದ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಒಂದಷ್ಟು ಜನ ಬೆಂಬಲಿಸಿದ್ರಿ, ಒಂದಷ್ಟು ಜನ ಬೆಂಬಲಿಸಿರ್ಲಿಲ್ಲ, ಒಂದಷ್ಟು ಜನ ನಮ್ಮನ್ನೇ ಅನುಮಾನಿಸಿದ್ರಿ, ಒಂದಷ್ಟು ಜನ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಎನ್ನುವಂತ ಮಾತನ್ನು ಹೇಳಿದ್ರಿ. ನಾವು ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ಕೊಂಡು ಬರ್ತಾ ಇದ್ವಿ. ಸಾಕಷ್ಟು ವಿಚಾರವನ್ನ ಜನರ ಮುಂದಿಟ್ಟಿದ್ವಿ. ಆರಂಭದಲ್ಲಿ ಒಂದಷ್ಟು ಲೀಗಲ್ ನೋಟಿಸ್ ಬಂತು, ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಯಿತು. ಪದೇ ಪದೇ ಯೂಟ್ಯೂಬ್ಗೆ ಒಂದಷ್ಟು ಈ ವಿಡಿಯೋ ಡಿಲೀಟ್ ಮಾಡಿ, ಈ ವಿಡಿಯೋ ಡಿಲೀಟ್ ಮಾಡಿ, ಪ್ರತಿದಿನ ಅದೇ ಆಗಿ ಹೋಗ್ಬಿಟ್ಟಿತ್ತು ನಮಗೆ. ವಿಡಿಯೋ ಹಾಕೋದು ಡಿಲೀಟ್ ಮಾಡೋದು, ವಿಡಿಯೋ ಹಾಕೋದು ಡಿಲೀಟ್ ಮಾಡೋದು. ಯಾಕೆ ಆಪರಿಯಾದಂಥ ಲೀಗಲ್ ನೋಟಿಸು, ಯಾಕೆ ಆಪರಿಯಾಗಿ ವಿಡಿಯೋವನ್ನ ಡಿಲೀಟ್ ಮಾಡಿಸಿದ್ರು ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಳು ಮುಟ್ಟು ನೋಡ್ಕೊಂಡ್ರು ಅಂದ್ಕೋತಾರಲ್ಲ, ಆ ಕತೆ ಆಗಿಬಿಟ್ಟಿದೆ ಇಲ್ಲಿ. ವಿಡಿಯೋ ಹಾಕ್ತಿದ್ದಂಗೆ ಡಿಲೀಟ್ ಮಾಡೋದು. ಅಂದ್ರೆ ನಾವಿಲ್ಲಿ ಯಾರ ಹೆಸರನ್ನು ಪ್ರಸ್ತಾಪ ಮಾಡದೇ ಇದ್ರು ಬರೀ ಸೌಜನ್ಯ ಅಂತಿದ್ದ ಹಾಗೆ ವಿಡಿಯೋವನ್ನ ಡಿಲೀಟ್ ಮಾಡಿಸ್ಬಿಡೋದು. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾಕೆ ಮಾತಾಡಬಾರ್ದು ಅರ್ಥ ಆಗ್ತಿಲ್ಲ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡೋಕೆ ಶುರು ಮಾಡ್ಕೊಂಡ್ರೆ ಯಾಕೆ ಅವರಿಗೆ ಭಯ, ಅದು ಕೂಡ ಅರ್ಥ ಆಗ್ತಿಲ್ಲ. ವಿಡಿಯೋ ಡಿಲೀಟ್ ಇಂಥದ್ದೆಲ್ಲವೂ ಕೂಡ ಆಯ್ತು. ಆದ್ರೆ ನಾವೆಷ್ಟೇ ಪ್ರಯತ್ನವನ್ನ ಪಟ್ಟಿದ್ರೂ ಕೂಡ ಒಂದಷ್ಟು ಜನರಿಗೆ ಮಾತ್ರ ಈ ವಿಚಾರವನ್ನ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ವಿ. ಇಡೀ ಕರ್ನಾಟಕಕ್ಕೆ ಈ ವಿಚಾರವನ್ನ ತಲುಪಿಸೋಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ಸಂಚಲನ ಆಯ್ತು. ಚಿಕ್ಕ ವಯಸ್ಸಿನ ಯೂಟ್ಯೂಬರ್ ಸಮೀರ್, ನಾವ್ಯಾರು ಕೂಡ ಮಾಡೋದಕ್ಕೆ ಆಗದಂತ ಕೆಲಸವನ್ನ ಆ ವ್ಯಕ್ತಿ ಮಾಡಿಬಿಟ್ರು. ಸದ್ಯ ಈ ಇಡೀ ರಾಜ್ಯಾದ್ಯಂತ ಚರ್ಚೆ ಶುರುವಾಗಿದೆ. ದೊಡ್ಡ ಮಟ್ಟಿಗೆ ಒಂದು ಕಂಪನ ಶುರುವಾಗಿದೆ. ಒಂದು ಭರವಸೆ, ಹೋಪ್ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ, ಮುಂದೆ ಏನಾದ್ರೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಯಾವಾಗ ಮತ್ತೊಮ್ಮೆ ಸಂಚಲನ ಶುರುವಾಯಿತು, ಸಮೀರ್ ವಿಡಿಯೋ ವೈರಲ್ ಆಗೋದಿಕ್ಕೆ ಶುರುವಾಯಿತು, ಒಂದಷ್ಟು ಜನ ಬರೋದಿಕ್ಕೆ ಶುರು ಮಾಡ್ಕೊಳ್ತಾರೆ, ಪ್ರಕರಣದ ದಿಕ್ಕನ್ನು ತಪ್ಪಿಸೋಕೆ ಶುರು ಮಾಡ್ಕೊಳ್ತಾರೆ, ಧರ್ಮ ದೇವರು ಅಂತ ಗುರಾಣಿಯನ್ನ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂತ ನನ್ನ ನಿರೀಕ್ಷೆ ದಿಟವಾಗಿದೆ.
ಸಮೀರ್ ಧರ್ಮವನ್ನ ಪ್ರಶ್ನೆ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಟಾರ್ಗೆಟ್ ಎನ್ನುವಂತ ವಿಚಾರವನ್ನ ಹೇಳಲಾಗ್ತಾ ಇದೆ. ದೇವರನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಮಾತಾಡಬಾರ್ದು ಅದು ನನಗೆ ಅರ್ಥ ಆಗೋದಿಲ್ಲ. ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಆರಂಭ ಆಗ್ಬಿಡುತ್ತಪ್ಪ. ನೋಡಿ, ನೀವು ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಿದ್ದೀರಿ, ಮಂಜುನಾಥ ಸ್ವಾಮಿಯನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ, ನೀವು ನಮ್ಮ ಧರ್ಮವನ್ನೇ ಶೇಕ್ ಮಾಡ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ. ಯಾರು ಯಾರು ನೀವೆಲ್ಲ ಈ ರೀತಿಯ ಪ್ರಶ್ನೆಯನ್ನ ಮಾಡೋದಿಕ್ಕೆ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡಬಾರ್ದು ಅಂತ ಹೇಳೋದಕ್ಕೆ ನೀವು ಯಾರು? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವ ಕಾರಣಕ್ಕಾಗಿ ನಾವು ಮಾತಾಡಬಾರ್ದು? ಇಂಥ ಒಂದಷ್ಟು ಆಕ್ರೋಶ ಬರುತ್ತೆ. ಅವರು ಕುಟುಂಬವನ್ನ ನೋಡ್ತಾ ಇದ್ರೆ, ಹೋರಾಟಗಾರನ ಗಮನಿಸ್ತಾ ಇದ್ರೆ, ಸುದೀರ್ಘ ಅಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ನಿನ್ನೆ ಮೊನ್ನೆ ಬಂದಾಯ್ತು, ಪ್ರಕರಣದಲ್ಲಿ ಮೂಗು ತೂರ್ಸಾಯ್ತು, ಯಾಕೆ ಮಾತಾಡ್ತಿದ್ದೀರಿ, ಆತನ ಧರ್ಮ ಯಾವುದು, ಇದ್ಯಾವುದು? ಯಾವ ಧರ್ಮದವ್ರು ಮಾತಾಡಿದ್ರೆ ಏನ್ ಸ್ವಾಮಿ? ತೀರ್ಕೊಂಡ್ಲಲ್ಲ ಸೌಜನ್ಯ ಭೀಕರವಾಗಿ, ಆಕೆ ಹಿಂದೂ ಧರ್ಮಕ್ಕೆ ಸೇರಿದಂಥವಳು. ನೀವೆಲ್ಲ ಎಲ್ಲಿ ಹೋಗಿದ್ರಿ ಹಾಗಾದ್ರೆ? ಹಿಂದೂ ಪರ ಹೋರಾಟಗಾರರು ಎಲ್ಲಿ ಹೋಗಿದ್ರಿ? ಹಿಂದೂಗಳನ್ನ ರಕ್ಷಣೆ ಮಾಡ್ತೀರಿ ಅನ್ನುವಂತ ಮಾತನ್ನು ಹೇಳ್ತಿದ್ರಲ್ಲ, ನೀವೆಲ್ಲರೂ ಎಲ್ಲಿ ಹೋಗಿದ್ರಿ ಇಷ್ಟು ದಿನಗಳ ಕಾಲ? ಯಾಕೆ ಸೌಜನ್ಯ ಪರವಾಗಿ ನಿಂತ್ಕೊಳ್ಳಿಲ್ಲ? ಯಾಕೆ ಸೌಜನ್ಯ ಪರವಾಗಿ ಧ್ವನಿ ಎತ್ತಿಲ್ಲ? ಯಾಕೆ ಸೌಜನ್ಯ ಪರವಾಗಿ ನಾವ್ಯಾರು ಧ್ವನಿ ಎತ್ತಬಾರದು? ಎಲ್ಲ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗತ್ತೆ. ಇಷ್ಟು ದಿನಗಳ ಕಾಲ ಇಲ್ಲ, ನೀವೆಲ್ಲರೂ ಕೂಡ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರಿ. ನಾವು ನಿರಂತರವಾಗಿ ಎಷ್ಟೇ ವರದಿ ಪ್ರಸಾರ ಮಾಡಿದ್ರು ಬಾಯಿ ಬಡ್ಕೊಂಡ್ರು ಏನು ಪ್ರಯೋಜನ ಆಗಿರ್ಲಿಲ್ಲ. ಹೀಗೆ ಯಾರೋ ಒಬ್ಬ ಯುವಕ ಬಂದು ಧ್ವನಿ ಎತ್ತ ಇದ್ದ ಹಾಗೆ ಆತನ ಧರ್ಮವನ್ನ ಪ್ರಶ್ನೆ ಮಾಡ್ತೀರಿ, ಆತನ ಹಿನ್ನೆಲೆಯನ್ನು ಕೆದ್ಕೋದಿಕ್ಕೆ ಶುರು ಮಾಡ್ಕೊಳ್ತೀರಿ, ಆತನ ಬೇರೆ ಬೇರೆ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾ ಇದ್ದೀರಿ. ಆತ ಏನಾಗಿದ್ರೆ ನಮಗೇನು? ಆತ ಹೇಳಿರುವಂತ ವಿಚಾರ ಇಲ್ಲಿ ಇಂಪಾರ್ಟೆಂಟು. ಆತನ ವಿಚಾರವನ್ನ ನಾವೆಲ್ಲರೂ ಕೂಡ ಗಮನಿಸೋಣ. ಆತನ ವಿಚಾರಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬೆಲೆ ಕೊಡೋಣ. ಆತ ಒಂದಷ್ಟು ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾನೆ. ತನಗಿರುವಂತ ಅನುಮಾನವನ್ನ ಹೊರ ಹಾಕ್ತಿದ್ದಾನೆ, ತನಗಿರುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ. ಸಾಧ್ಯ ಆದ್ರೆ ದಾಖಲೆಗಳ ಸಮೇತ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿ. ಅದನ್ನು ಬಿಟ್ಕೊಂಡು ಹೆದರ್ಸೋದು, ಬೆದರ್ಸೋದು, ಬ್ಲಾಕ್ ಮೇಲ್ ಮಾಡೋದು, ಆತನನ್ನ ಟಾರ್ಗೆಟ್ ಮಾಡೋದು, ಇದೆಲ್ಲ ಯಾಕೆ? ನಾನು ಯಾವುದೇ ವಿಡಿಯೋದಲ್ಲೂ ಕೂಡ ಇಷ್ಟು ಆಕ್ರೋಶ ಭರಿತವಾಗಿ ಮಾತಾಡಿರಲಿಲ್ಲ. ಯಾಕಂದ್ರೆ ನಾನು ಯಾರೋ ಯೂಟ್ಯೂಬ್ ಇನ್ಫ್ಲುಯೆನ್ಸರ್, ಮತ್ತೊಬ್ಬ ಮಗದೊಬ್ಬ ಅಲ್ಲ, ನಾನೊಬ್ಬ ಪತ್ರಕರ್ತ. ನಮಗೊಂದು ಸೀಮಿತವಾದಂಥ ಬೇಲಿ ಇರುತ್ತೆ, ಅದರ ವ್ಯಾಪ್ತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಅದೇ ಕೆಲಸವನ್ನ ನಾನು ಮಾಡ್ತಾ ಇದ್ದೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಒಂದಷ್ಟು ವಿಚಾರ ಪ್ರಸ್ತಾಪ ಆಗ್ತಿತ್ತಲ್ಲ, ಅದು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಎಲ್ಲ ಮಾತನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ನೆನಪಾಗ್ಬಿಡ್ತು ನಿಮಗೆ, ಆತ ಮುಸ್ಲಿಂ ಧರ್ಮ, ಆತ ಆ ಧರ್ಮ, ಈ ಧರ್ಮ, ಹಾಗೆ ಹೀಗೆ ಅಂತ. ಇಷ್ಟು ದಿನಗಳ ಕಾಲ ಸೌಜನ್ಯ ನೆನಪಾಗ್ಲಿಲ್ಲ ನಿಮಗೆ. ಮತ್ತೊಂದು ಪ್ರಶ್ನೆ, ಯಾಕೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗ ಮಾತ್ರ ಮಾತಾಡಬೇಕು, ಬೇರೆ ಬೇರೆ ನಮ್ಮಲ್ಲಿ ಆಗಿಲ್ವಾ ಹಾಗೆ ಹೀಗೆ ಅಂತೇಳಿ ಯಾಕೆ ಸ್ವಾಮಿ ಮಾತಾಡಬಾರ್ದು? ಮಾತಾಡ್ತೀವಿ, ಮಾತಾಡ್ತೀವಿ, ಯಾಕೆ ಮಾತಾಡಬಾರ್ದು? ಇಂಥದ್ದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮಾತಾಡಬೇಕು ಅನ್ನೋದು ಏನಿದೆ? ಜೊತೆಗೆ ಇಲ್ಲಿ ಕೇವಲ ಸೌಜನ್ಯ ಅನ್ನುವಂಥ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ಒಂದಷ್ಟು ಅನುಮಾನ ಇದೆ. 20 ದಿನಗಳ ಮುಂಚೆ ಒಂದು ಡಬಲ್ ಮರ್ಡರ್ ಆಗುತ್ತೆ, ಸಿ ರಿಪೋರ್ಟ್ ಅನ್ನ ಹಾಕಲಾಯಿತು ಅದೇ ಪ್ರದೇಶದಲ್ಲಿ, ಧರ್ಮಸ್ಥಳದಲ್ಲೇ. ಯಾಕೆ? ಪದ್ಮಲತಾ ಪ್ರಕರಣ, ವೇದವಲ್ಲಿ ಪ್ರಕರಣ, ಇದ್ಯಾವುದು ಕೂಡ ತಾರ್ಕಿಕ ಅಂತ್ಯವನ್ನ ಪಡೆದಿಲ್ಲ. ಯಾಕೆ? ಆ ಭಾಗದಲ್ಲಿ ಇಂಥದ್ದೆಲ್ಲ ಪ್ರಕರಣಗಳು ಬಂದಿದ್ವಲ್ಲ, ಯಾಕೆ? ಸೌಜನ್ಯ ಪ್ರಕರಣದ ಮೂಲಕ ಅವುಗಳು ಕೂಡ ಹೊರಗಡೆ ಬರಬೇಕು ಅನ್ನೋದು ನಮ್ಮ ವಿಚಾರ. ಏನಿಲ್ಲಪ್ಪ, ಸೌಜನ್ಯ ವಿಚಾರ ಅಂತಿದ್ದ ಹಾಗೆ ಅಥವಾ ಸೌಜನ್ಯ ಅಂತಿದ್ದ ಹಾಗೆ ಶುರು ಮಾಡ್ಕೊಂಡು ಬಿಡ್ತಾರೆ. ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ಮಂಜುನಾಥ ಸ್ವಾಮಿ, ಮತ್ತೊಂದು ಮಗದೊಂದು, ನಮ್ಮ ಹಿಂದೂ ಧರ್ಮ ಹಾಗೆ ಮಾಡ್ತಿದ್ದಾರೆ, ಮತ್ತೊಂದು ಅಂತ ಹೇಳಿ ಏನು ಹೇಳಬೇಕೋ ಗೊತ್ತಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಆ ಮಂಜುನಾಥ ಸ್ವಾಮಿಯ ಶಕ್ತಿ ಇದ್ದಂತ ಕಾರಣಕ್ಕಾಗಿಯೇ 2012ರ ಪ್ರಕರಣ ಈಗಲೂ ಕೂಡ ಚರ್ಚೆಯಲ್ಲಿದೆ. ಈಗ ರಾಜ್ಯಾದ್ಯಂತ ಸಂಚಲನ ಆಗ್ತಾ ಇದೆ, ರಾಜ್ಯಾದ್ಯಂತ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದೇನು ಹೇಳಿ? ಮಂಜುನಾಥ ಸ್ವಾಮಿಯ ಶಕ್ತಿ. ಹಾಗೆ ಧರ್ಮಸ್ಥಳ ಅನ್ನೋದು ಕೇವಲ ಪುಣ್ಯಕ್ಷೇತ್ರ ಇರುವಂತ ನೆಲೆ ಮಾತ್ರ ಅಲ್ಲ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ. ಅದೇ ಧರ್ಮಸ್ಥಳ ಗ್ರಾಮದಲ್ಲಿಯೇ ಸೌಜನ್ಯ ಭೀಕರ ಹತ್ಯೆ ಆಗಿದ್ದು. ಹೀಗಾಗಿ ಧರ್ಮಸ್ಥಳ ಸೌಜನ್ಯ ಅಂತ ಹೇಳಲೇಬೇಕಾಗತ್ತೆ. ಹಾಗಾದ್ರೆ ಸೌಜನ್ಯ ಧರ್ಮಸ್ಥಳ ಭಾಗದಲ್ಲಿ ಹುಟ್ಟಿದ್ದೇ ತಪ್ಪ? ಹಾಗಾದ್ರೆ ನೀವು ಧರ್ಮಸ್ಥಳನ ತಗೊಳ್ಬೇಡಿ, ಬರೀ ಸೌಜನ್ಯನ ತಗೊಳ್ಳಿ. ಏನು ಮಾತಿವೆಲ್ಲವೂ ಕೂಡ? ಯಾವ ಕಾಲದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ? ಮುಗಿದು ಹೋಯ್ತು ಆ ಕಾಲ, ದಬ್ಬಾಳಿಕೆಯ ಕಾಲ ಮುಗಿದು ಹೋಯ್ತು. 2025ರಲ್ಲಿದ್ದೇವೆ, ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ, ಮುಂದಿನ ವಿಚಾರಕ್ಕೆ ಆದಷ್ಟು ಬೇಗ ಹೋಗ್ತೀನಿ. ಈಗ ಜಜ್ಮೆಂಟ್ ಕಾಪಿಯ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಯಾವ್ದು ಲ್ಯಾಬ್ಸ್ ಇದೆ ಏನು ಎತ್ತ ಅಂತೇಳಿ. ಪಾಯಿಂಟ್ ನಂಬರ್ 24 ಬರ್ತೀನಿ. ನಿಮ್ಮ ಹತ್ರ ಏನಾದರೂ ಜಜ್ಮೆಂಟ್ ಕಾಪಿ ಇದ್ರೆ ಅದನ್ನು ಕೈಯಲ್ಲಿ ಎತ್ತಿಟ್ಕೊಳ್ಳಿ. PDF ಕೂಡ ಸಿಗತ್ತೆ. ಜಜ್ಮೆಂಟ್ ಕಾಪಿಯನ್ನು ಓದಿ, ಆಗ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗತ್ತೆ. ನಾವು ಹೇಳಿದ್ದು ಅರ್ಥ ಆಗಿಲ್ಲ ಅಂತ ಆದರೆ ಆದಷ್ಟು ಬೇಗ ತಗೊಂಡು ಹೋಗ್ತೀನಿ ನಾನು. ಪಾಯಿಂಟ್ ನಂಬರ್ 24 ಯಾವ ವಿಚಾರ ಅಂದರೆ, ಸೌಜನ್ಯ ಊಟ ಮಾಡಿದಂಥ ವಿಚಾರ. ಸೌಜನ್ಯ ಆ ಭಾಗಕ್ಕೆ ಬಂದು ಇಳಿದಿದ್ದು ನೇತ್ರಾವತಿ ನದಿ ಹತ್ರ. ಎಷ್ಟು ಗಂಟೆಗೆ? ಒಂದು 4:15 ಸುಮಾರಿಗೆ. ಸೌಜನ್ಯ ದೇಹದಲ್ಲಿ 6 ಗಂಟೆಗೆ ಫುಡ್ ಪತ್ತೆಯಾಗಿದೆ.
ಹ್ಯಾವ್ ಕನ್ಸ್ಯೂಮ್ಡ್ ಫುಡ್ ಅರೌಂಡ್ 6 PM ಇನ್ ದಿ ಈವ್ನಿಂಗ್ ಅಂತ ಡಾಕ್ಟರೇ ಹೇಳ್ತಾರೆ. ಪರೀಕ್ಷೆ ಮಾಡಿದಂತ ಡಾಕ್ಟರೇ ಹೇಳ್ತಾರೆ 6 ಗಂಟೆಗೆ ಸೌಜನ್ಯ ಊಟವನ್ನ ಮಾಡಿದ್ದಾಳೆ ಅಂತ. ಹಾಗಾದ್ರೆ ಸಂತೋಷ್ ರಾವ್ ಊಟವನ್ನ ಕೊಟ್ಟು ಬಿಟ್ನಾ? ಹಾಗಾದ್ರೆ ಸಂತೋಷ್ ರಾವ್ ಎತ್ಕೊಂಡು ಹೋಗಿ ಆ ಕಾಡಲ್ಲಿ ಆಕೆಯನ್ನ ಕಟ್ಟಾಕಿಬಿಟ್ಟು ಆಕೆಗೆ ದೂರಕ್ಕೆ ಹೋಗಿ ಊಟವನ್ನ ತಂದು ಕೊಟ್ಟು ಬಿಟ್ನಂತೆ. ನಂಬೋದಕ್ಕೆ ಸಾಧ್ಯ ಆಗತ್ತಾ? ಜನ ಓಡಾಡುವಂತ ಪ್ರದೇಶದಲ್ಲಿ ಅಲ್ಲಿ ಹಾರೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಾನು ಸ್ಪಾಟ್ಗೆ ಹೋಗಿದ್ದೆ, ಅಂಥದ್ರಲ್ಲಿ ಆತ ಊಟವನ್ನ ತಂದು ಕೊಟ್ಟು ಬಿಟ್ನಂತೆ. ಅದು ಸ್ವಲ್ಪ ಬದಿಗಿಡ್ತೀನಿ. ಅನುಮಾನ ಏನಪ್ಪಾ ಅಂದ್ರೆ ಯಾರೋ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಆಕೆ ಊಟವನ್ನ ಕೊಟ್ಟಿದ್ದಾರೆ ಅಂತ. ಆಕೆ ಬೆಳಗ್ಗೆಯಿಂದಲೂ ಕೂಡ ಏನು ತಿಂದಿರ್ಲಿಲ್ಲ. ಅವತ್ತು ಹೊಸ ಅಕ್ಕಿ ಅನ್ನೋದು ಊಟ ಇರುತ್ತೆ ಅಂತ ಆಕೆ ಉಪವಾಸ ಇದ್ಲು. ಹಾಗೆ ಏನಾಗಿದೆ ಅಂದ್ರೆ ಫುಡ್ ಅನ್ನ ಪತ್ತೆ ಹಚ್ಚಿದ್ದಾರೆ, ಆದ್ರೆ ಯಾವ ಫುಡ್ಡು ಅಂತ ಹೇಳಿ ಡಾಕ್ಟರ್ ಕಂಡು ಹಿಡಿಯುವಂತ ಕೆಲಸವನ್ನ ಮಾಡಿಲ್ಲ. ಅದು ಪಾಯ್ಸನ್ ಆಗಿರಬಹುದು ಅಥವಾ ಮತ್ತು ಬರಿಸುವಂತ ಔಷಧಿಯೂ ಕೂಡ ಆಗಿರಬಹುದು ಅಂತ ಇಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಲಾಗತ್ತೆ. ಆದರೆ ಯಾವುದನ್ನು ಕೂಡ ಪತ್ತೆ ಹಚ್ಚಿಲ್ಲ. ಯಾಕೆ ಪತ್ತೆ ಹಚ್ಚಿಲ್ಲ? ಯಾರು ಪ್ರಭಾವವನ್ನ ಬೀರಿದ್ರು? ಸಂತೋಷ್ ರಾವ್ ಪ್ರಭಾವವನ್ನ ಬೀರುವಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾ? ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಹಾಗೆ ದೇರ್ ಆರ್ ಚಾನ್ಸ್ ಆಫ್ ದಿ ಪಾರ್ಟಿಸಿಪೇಷನ್ ಆಫ್ ಮೋರ್ ದ್ಯಾನ್ 1 person ಇನ್ ದಿ ಆಕ್ಟ್ ಆಫ್ ಕಮಿಷನ್ ಆಫ್, ಮುಂದಿನ ಪದ ಬಳಸಲ್ಲ, ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿ. ಅಂದ್ರೆ ಆ ಕೃತ್ಯವನ್ನ ಎಸಗಿದ್ರಲ್ಲ, ಅದರಲ್ಲಿ ಒಬ್ಬ ಇಲ್ಲ 3ಕ್ಕಿಂತ ಹೆಚ್ಚು ಜನ ಇರುವಂತ ಸಾಧ್ಯತೆ ಇದೆ ಅಂತ ಸ್ವತಃ ವೈದ್ಯರೇ ಹೇಳ್ತಿದ್ದಾರೆ. ಇದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾ ಹೋದ್ರೆ ಬೇಕಾದಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಜೊತೆಗೆ ಸಾಕಷ್ಟು ಸಾಕ್ಷಿದಾರರು ಸತ್ತೋಗ್ಬಿಟ್ರು ಅದರಲ್ಲಿ. ರವಿ ಪೂಜಾರಿ, ಬಾಲಕೃಷ್ಣ, ವನಜ ಎನ್ನುವಂತ ಒಬ್ರು, ಇನ್ನೂ ಸಾಕಷ್ಟು ಜನ. ಯಾಕೆ ಇವರೆಲ್ಲರೂ ದಿಢೀರ್ ಅಂತ ಸಾವನ್ನಪ್ಪಿಟ್ರು ಅರ್ಥ ಆಗ್ತಿಲ್ಲ. ಅಂದ್ರೆ ಸಂತೋಷ್ ರಾವ್ ಅಷ್ಟು ಪ್ರಭಾವಿ, ಸಾಕ್ಷಿದಾರಿಗಳನ್ನೆಲ್ಲರೂ ಕೂಡ ಸಾಯಿಸುವಷ್ಟು ಅಥವಾ ಅವ್ರ ಮೇಲೆ ಇದು ಮಾಡುವಷ್ಟು ಪ್ರಭಾವಿ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು CC ಕ್ಯಾಮ್ರಾದ ವಿಚಾರಕ್ಕೆ ಬರೋಣ. ಪಾಯಿಂಟ್ ನಂಬರ್ 63. ಸ್ವಲ್ಪ ತಡವಾಗುತ್ತೆ, ಕ್ಷಮೆ ಇರಲಿ. ಇನ್ನು ನಾನು ಹೇಳ್ತಾ ಹೋಗ್ಬಿಟ್ರೆ ಇದು ಭಾರಿ ದೊಡ್ಡ ಡಾಕ್ಯುಮೆಂಟ್ರಿನೇ ಆಗಿಬಿಡುತ್ತೆ ಇದು ಕಂಪ್ಲೀಟು. ನೋಡಿ ಇಲ್ಲಿ ಅವರೇ ಒಪ್ಕೊಳ್ತಾರೆ. ಇಲ್ಲಿ ಯಾರು 16 ಅಂದರೆ ಯಾರಿಲ್ಲಿ? 16 ಅಂದರೆ ಶಿವಪ್ಪ, ಅಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು. 2012ರಲ್ಲಿ CC ಕ್ಯಾಮ್ರಾ ಇನ್ಸ್ಟಾಲ್ ಆಗಿತ್ತು ಧರ್ಮಸ್ಥಳದ ಬೋತ್ ಸೈಡ್, ಬಾಹುಬಲಿ ಹಿಲ್ಲಲ್ಲಿ. ಹಾಗೆ ಆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ CC ಕ್ಯಾಮ್ರಾ ಇತ್ತು. ಆದರೆ ಅದ್ಯಾವುದನ್ನು ಕೂಡ ಪರಿಶೀಲನೆ ಮಾಡಿಲ್ಲ. ಅದೇ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನ ಹಿಡಿದಿದ್ದು. ಆ CC ಕ್ಯಾಮ್ರಾವನ್ನ ಚೆಕ್ ಮಾಡಿದ್ರೆ ಸಂತೋಷ್ ರಾವ್ ಅಲ್ಲಿಗೆ ಎಷ್ಟೊತ್ತಿಗೆ ಬಂದ, ಎಷ್ಟೊತ್ತಿಂದ ಅಲ್ಲಿ ಕೂತಿದ್ದ, ಏನು ಮಾಡ್ತಾ ಇದ್ದ, ಆತನ ಚಟುವಟಿಕೆ ಏನು, ಅದೆಲ್ಲವೂ ಕೂಡ ಅರ್ಥ ಆಗ್ತಿತ್ತು. ಆದರೆ CC ಕ್ಯಾಮ್ರಾವನ್ನ ಪರಿಶೀಲನೆಯನ್ನ ಮಾಡಿಲ್ಲ. ಹಾಗೆ ಪಾಯಿಂಟ್ ನಂಬರ್ 81. He also admitted that there is a bus stop opposite to ಪ್ರಕೃತಿ ಚಿಕಿತ್ಸಾಲಯ. ಪ್ರಕೃತಿ ಚಿಕಿತ್ಸಾಲಯ ಎದುರು ಬಸ್ ಸ್ಟ್ಯಾಂಡ್ ಇತ್ತು, ಅಲ್ಲೂ ಕೂಡ CC ಕ್ಯಾಮ್ರಾ ಇತ್ತು. ಆದರೆ ಈಗ ನಿಮಗೆ ಆ ಬಸ್ ಸ್ಟ್ಯಾಂಡ್ ಕಾಣೋದಿಲ್ಲ. ಆ ಬಸ್ ಸ್ಟ್ಯಾಂಡ್ ಅನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಆ ಬಸ್ ಸ್ಟ್ಯಾಂಡ್ ಅನ್ನ ಡಿಸ್ಟ್ರಾಯ್ ಮಾಡುವಷ್ಟು ಪ್ರಭಾವಿಯ ಸಂತೋಷ್ ರಾವ್? ಪ್ರಶ್ನೆ ಮಾಡ್ಕೊಳ್ಳಿ. ಹಾಗೆ ವಾಚ್ಮ್ಯಾನ್ ಅಲ್ಲಿ ಕೂಡ ಇದ್ರು ಮೇನ್ ಗೇಟ್ ಅಲ್ಲಿ, ಅವ್ರನ್ನ ಮಾತಾಡ್ಸಿಲ್ಲ. CCTV ಕ್ಯಾಮ್ರಾ ಆ ಮೇನ್ ಗೇಟ್ ಅಲ್ಲೂ ಕೂಡ ಇನ್ಸ್ಟಾಲ್ ಆಗಿತ್ತು, ಅದೂ ಇಲ್ಲ. ಹಾಗೆ ಟವರ್ ಡಂಪ್, ಮೊಬೈಲ್ ಲೊಕೇಶನ್, ಟವರ್ ಡಂಪ್ ಅದೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆದರೆ ಮುಂದಿನ ತನಿಖೆಗೆ ಅದ್ಯಾವುದನ್ನು ಕೂಡ ಬಳಸಿಕೊಂಡಿಲ್ಲ. ಅದೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ಒಪ್ಕೊಂಡಿದ್ದಾರೆ. ಹಾಗೆ ಬ್ಯಾಗ್, ಸ್ಕೂಲ್ ಬ್ಯಾಗ್ ಮಾತ್ರ ಸೀಸ್ ಮಾಡಿದ್ದಾರೆ, ಬುಕ್ ಸೀಸ್ ಮಾಡಿಲ್ಲ. ಉಳಿದಂತ ವಿಚಾರಗಳನ್ನು ಕೂಡ ಎತ್ಕೊಂಡಿಲ್ಲ. ಡಾಗ್ ಸ್ಕ್ವಾಡ್ ಬರುತ್ತೆ, ಆದರೆ ಡಾಗ್ ಸ್ಕ್ವಾಡ್ ಮುಂದೆ ಹೋಗಿಲ್ಲ. ಅಲ್ಲಿ ಬಾಡಿ ಸಿಕ್ಕಂತ ಪ್ಲೇಸಿಗೆ ಹೋಗಿಲ್ಲ. ಅವ್ರು ಕೊಟ್ಟಂತ ಕಾರಣ ಮಳೆ ಬರ್ತಾ ಇತ್ತು, ಆ ಕಾರಣಕ್ಕಾಗಿ ನಮಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗೆ ತನಿಖಾಧಿಕಾರಿ ಒಪ್ಕೊಳ್ತಾರೆ, ಹಿ ಡಿಡ್ ನಾಟ್ ವಿಡಿಯೋಗ್ರಾಫ್ ದಿ ಪೋಸ್ಟ್ ಮಾರ್ಟಮ್ನ ವಿಡಿಯೋಗ್ರಾಫ್ ಮಾಡಬೇಕು, ಅದನ್ನು ಮಾಡಿಲ್ಲ. ಯಾಕೆ ಅನ್ನೋದನ್ನು ಯೋಚನೆ ಮಾಡಿ. ಹಾಗೆ ಅವರು ಮುಂದೆನೂ ಕೂಡ ಒಪ್ಕೊಳ್ತಾರೆ, ಅಲ್ಲಿ ಡೆಡ್ ಬಾಡಿ ಸಿಕ್ಕಂತ ಪ್ರದೇಶ ಇತ್ತಲ್ಲ, ಅದನ್ನು ಕೂಡ ನಾವು ವಿಡಿಯೋಗ್ರಾಫ್ ಮಾಡಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕೇಸನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಆಯ್ತು ಅನ್ನೋದು ಬಹಳ ಸ್ಪಷ್ಟ. ಹಾಗೆ ಅಶ್ರತ್ ಖಾಲಿದ್ ವರ್ಷ ಅಂತ ಇವರೆಲ್ಲರೂ ಕೂಡ ಸೌಜನ್ಯ ಜೊತೆಗೆ ಬಸ್ಸನ್ನ ಇಳಿದಂಥವ್ರು. ಅವ್ರು ಯಾರನ್ನೂ ಕೂಡ ಮಾತಾಡಿಸಿಲ್ಲ ಸಾಕ್ಷಿದಾರರನ್ನಾಗಿ. ಡಾಗ್ ಸ್ಕ್ವಾಡ್ ವಿಚಾರವನ್ನು ಕೂಡ ಹೇಳಿದೆ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಸಿಗೋಣ. ನೋಡಿ, ಅಶ್ರತ್ ಖಾಲಿದ್ ಹಾಗೆ ಕುಮಾರಿ ವರ್ಷ ಇವ್ರು ಯಾರನ್ನು ಕೂಡ ಮಾತಾಡಿಸಿಲ್ಲ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 108. ಹಾಗೆ 125 ಅಲ್ಲಿ ವಜಿನಲ್ ಸ್ವಾಬ್ ಇದೆ. ಇದು ಬಹಳ ಬಹಳ ಮುಖ್ಯ. ಸೌಜನ್ಯಳ ದೇಹ ಯಾವ ಪರಿಯಾಗಿ ಸಿಕ್ತು ಅಂದ್ರೆ ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಮತ್ತೆ ರಿಪೀಟ್ ಮಾಡೋದಿಲ್ಲ. ಆದರೆ ಆಕೆಯ ಆ ಪ್ರದೇಶದಲ್ಲಿ ಪ್ರೈವೇಟ್ ಪಾರ್ಟ್ನಲ್ಲಿ 6 ಇಂಚು ಮಣ್ಣನ್ನು ತುಂಬಲಾಗಿತ್ತು. ಅಂದ್ರೆ
ಪ್ರೊಫೆಷನಲ್ ಆಗಿ ಯಾರ್ಯಾರು ಇಂಥ ಕೃತ್ಯವನ್ನ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಮಣ್ಣನ್ನ ತುಂಬಿದ್ರೆ ಒರಿಜಿನಲ್ ಸ್ವಾಬ್ ಅನ್ನ ತೆಗೆಯೋದಿಕ್ಕಾಗೋದಿಲ್ಲ. ಒರಿಜಿನಲ್ ಸ್ವಾಬ್ ಅನ್ನ ತೆಗೆದ್ರೆ ಅದನ್ನ DNA ಟೆಸ್ಟ್ ಮಾಡ್ತಾರೆ, ಯಾರು ಆರೋಪಿ ಅನ್ನೋದನ್ನ ತಕ್ಷಣ ಪತ್ತೆ ಹಚ್ಚಿಬಿಡ್ತಾರೆ. ಒರಿಜಿನಲ್ ಸ್ವಾಬ್ ಅಂದ್ರೆ ಹೇಳೋ ಕಷ್ಟ ಆಗುತ್ತೆ, ಆದ್ರೆ ಹೇಳಲೇಬೇಕು. ಗುಪ್ತಾಂಗದ ಒಳಗಡೆ ಒಂದು ಒರಿಜಿನಲ್ ಸ್ವಾಬ್ ಸಿಗುತ್ತೆ. ಆದ್ರೆ ಇಲ್ಲೇನು ಮಾಡಿದ್ದಾರೆ ಅಂದ್ರೆ ಆ ಒರಿಜಿನಲ್ ಸ್ವಾಬ್ ಅನ್ನ ತೆಗೆದಿದ್ದಾರೆ. ಆ ಒರಿಜಿನಲ್ ಸ್ವಾಬ್ ಅನ್ನ ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಿಲ್ಲ. ಡ್ರೈಯರ್ ಅಲ್ಲಿ ಒಣಗಿಸ್ಬೇಕಿತ್ತು, ನೀಟಾಗಿ ಒಣಗಿಸಿ ಅದನ್ನು FSLಗೆ ಕಳಿಸ್ಕೊಡ್ಬೇಕಿತ್ತು. ಆದ್ರೆ ಯಾವ ಕೆಲಸವೂ ಕೂಡ ಇಲ್ಲಿ ಆಗಿಲ್ಲ. ಹಾಗೆ ಇನ್ನೊಂದು ತುಂಬಾ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಂತೋಷ್ ರಾವ್ನ ಸಿಕ್ಕಾಕ್ಸ್ಬೇಕು ಅಂತ ಇದ್ದಿದ್ರೆ ಆ ಒರಿಜಿನಲ್ ಸ್ವಾಬ್ ಅಲ್ಲಿ ಅಥವಾ ಆ FSL ಕಳಿಸ್ಕೊಡ್ತಾರಲ್ಲ ಅದರಲ್ಲಿ ಸಂತೋಷ್ ರಾವ್ ಸಂಬಂಧಪಟ್ಟಿದ್ದು ಏನಾದರೂ ಸೇರಿಸಿ ಕಳಿಸ್ಬೋದಿತ್ತಲ್ಲ, ಅಂಥದ್ದೇನು ಕೂಡ ಆಗಿಲ್ಲ ಎನ್ನುವ ರೀತಿಯಲ್ಲಿ ಕೂಡ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ. ಆದ್ರೆ ಅದು ಹಾಗಾಗೋದಿಲ್ಲ. ಒರಿಜಿನಲ್ ಸ್ವಾಬ್ ಅನ್ನ ತನಿಖಾಧಿಕಾರಿಗಳು ತೆಗಿತಾ ಇದ್ದಾಗೆ ಅದನ್ನ ನೀಟಾಗಿ ಸೀಲ್ ಮಾಡ್ತಾರೆ. ಆ ಸೀಲ್ ಮಾಡಿದ್ದು ಡೈರೆಕ್ಟ್ ಆಗಿ FSLಗೆ ಹೋಗ್ಬೇಕಾಗತ್ತೆ. ಆ ಸೀಲ್ ಮಾಡಿದ್ದನ್ನ ಓಪನ್ ಮಾಡಿದ್ರು ಇನ್ನೊಂದು ಮಗದೊಂದು ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ FSL ಅದನ್ನು ಮುಟ್ಟೋದಿಲ್ಲ. ಮುಂದೊಂದು ದಿನ ನಮ್ಮ ತಲೆಗೆ ಬಂದ್ಬಿಡುತ್ತೆ, ನಮ್ಮ ಕೆಲಸ ಹೋಗುತ್ತೆ ಅಂತ ಮುಟ್ಟೋದಿಲ್ಲ. ಅಂಥದ್ದೇನು ಕೂಡ ಆಗೋದಿಲ್ಲ. ಒರಿಜಿನಲ್ ಸ್ವಾಬ್ ಅನ್ನ ಹಾಗಾದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಒರಿಜಿನಲ್ ಸ್ವಾಬ್ ಅನ್ನ ಹಾಗಾದ್ರೆ ಯಾಕೆ ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡದೆ, ಸರಿಯಾದ ರೀತಿಯಲ್ಲಿ ಅದನ್ನ ಡ್ರೈ ಮಾಡದೆ FSLಗೆ ಕಳುಹಿಸಿ ಕೊಟ್ರು? ಒರಿಜಿನಲ್ ಸ್ವಾಬ್ ಒಂದು ಸರಿಯಾಗಿ ಸಿಕ್ಕಿದ್ರೆ ಈ ಪ್ರಕರಣ ಅವತ್ತೇ ಕ್ಲಿಯರ್ ಆಗೋದು. ಅಂದ್ರೆ ಸಂತೋಷ್ ರಾವ್ ಅಷ್ಟು ಪ್ರಭಾವಿ, ಒರಿಜಿನಲ್ ಸ್ವಾಬ್ ಸರಿಯಾಗಿ ಕಳಿಸಬಾರದು ಅಂತ ದಿಕ್ಕು ತಪ್ಪಿಸುವಷ್ಟರ ಮಟ್ಟಿಗಿನ ಪ್ರಭಾವ ಬೀರುವಷ್ಟರ ಮಟ್ಟಿಗಿನ ಪ್ರಭಾವಿ ಇದರಲ್ಲಿ. ಇದು ನಿಮ್ಮೆಲ್ಲರ ವಾದ. ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ ನೋಡಿ, ಈ ಥರದೆಲ್ಲವೂ ಕೂಡ ಆಗಿದೆ. ಓಕೆ, ಇನ್ನ ಪಾಯಿಂಟ್ ನಂಬರ್ 136 ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ. ಇನ್ನು ಬೇರೆ ಬೇರೆ ಇದೆ, ನಾನು ಹಿಂದೆ ಎಲ್ಲ ಹೇಳಿದ್ದೀನಿ, ಅದಕ್ಕೆ ಮತ್ತೆ ರಿಪೀಟ್ ಮಾಡೋಕೆ ಹೋಗಲ್ಲ ನಾನು. 136 ಈಗ ತುಂಬಾ ಜನ ಹೇಳ್ತಿರೋದು ಅಂದ್ರೆ, ಈಗ ಸೌಜನ್ಯ ಕುಟುಂಬಸ್ಥರು ಒಂದು ಕಡೆ ಅಷ್ಟು ಜನರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರಲ್ಲ, ಅವ್ರದ್ದು ಆ ಟೆಸ್ಟ್ ಆಗಿದೆ ಈ ಟೆಸ್ಟ್ ಆಗಿದೆ ಅಂತ ಹೇಳಿ ಇಲ್ಲಿ ಬಹಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. However, no materials are on record to show that the IO has conducted investigation, subjected these suspected persons to interrogation and has done some investigation in respect of the allegation made against them. ಅವರ ವಿರುದ್ಧ ಆರೋಪ ಕೇಳಿ ಬಂದಿತ್ತಲ್ಲ, ಆ ಆರೋಪಕ್ಕೆ ತಕ್ಕ ಹಾಗೆ ತನಿಖಾಧಿಕಾರಿ ಆ ಆರೋಪಿಗಳನ್ನ ಅಥವಾ ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಅವರ ಇಂಟ್ರಾಗೇಷನ್ ಅನ್ನ, ಇನ್ವೆಸ್ಟಿಗೇಷನ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಹಾಗೆ ನೋ ಮೆಟೀರಿಯಲ್ಸ್ ಆರ್ ಆನ್ ರೆಕಾರ್ಡ್ ಟು ಶೋ, ಅಂದ್ರೆ ಯಾವುದೇ ಮೆಟೀರಿಯಲ್ ಕೂಡ ನಮಗೆ ರೆಕಾರ್ಡ್ ನಲ್ಲಿ ಶೋ ಆಗ್ತಾ ಇಲ್ಲ. ಅವರ ವಿಚಾರಣೆಯನ್ನ ಮಾಡಿದ್ದೀರಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಜಜ್ಮೆಂಟ್ ಕಾಪಿಯಲ್ಲೇ ಬಹಳ ನೀಟಾಗಿ ಇದಾಗಿದೆ. ಮತ್ತೊಂದು ನೋಡಿ, ಆ ಸ್ಪಾಟ್ ಅಲ್ಲಿ ಅಂಡರ್ ಗಾರ್ಮೆಂಟ್ ಸಿಕ್ಕಿಲ್ಲ, ಒಳ ಉಡುಪು. ಸೌಜನ್ಯ ಮನೆಗೆ ಹೋಗಿ ಒಳ ಉಡುಪನ್ನ ತಂದು ಅದನ್ನು ಸಾಕ್ಷಿ ಅಂತೇಳಿ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಹೀಗೆ ಮೆನ್ಷನ್ ಮಾಡ್ತಾ ಹೋಗ್ಬಿಟ್ರೆ ಸಾಕಷ್ಟು ಪಾಯಿಂಟ್ಸ್ಗಳೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ದ ಇನ್ವೆಸ್ಟಿಗೇಷನ್ ಆಫೀಸರ್ ಹ್ಯಾಸ್ ಫೇಲ್ಡ್ ಟು ರಿಕವರ್ ದಿ CCTV ಫುಟೇಜಸ್ ಫ್ರಮ್ ದಿ front gate of Nature Cure Hospital and did not recover the umbrella, slipper, inner garments of the victim. The original swab collected was complete halagbitide and not fit for test. In spite of these lapses, the prosecution has failed to make out any circumstances. ಇಲ್ಲಿ ಐ ವಿಟ್ನೆಸ್ ಇರಲಿಲ್ಲ, ಸಾಂದರ್ಭಿಕ ಸಾಕ್ಷಿಗಳು ಮಾತ್ರ ಇತ್ತು. ಅದ್ಯಾವುದನ್ನು ಕೂಡ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಗೋಲ್ಡನ್ ಅವರ್ ಅಂತ ಏನ್ ಕರಿತೀವಿ, 24 hours, ಅಲ್ಲಿ ಎಲ್ಲ ಸಾಕ್ಷಿಯನ್ನು ಕೂಡ ಡಿಸ್ಟ್ರಾಯ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟಾರೆ ಕೊನೆದಾಗ ಹೇಳ್ತಾರೆ, ನೋ ವೇರ್ ಕನೆಕ್ಟೆಡ್ ಟು ದಿ ಪ್ರೆಸೆಂಟ್ ಕ್ರೈಮ್, ದೇರ್ ಆರ್ ನೋ ಮೆಟೀರಿಯಲ್ ಆನ್ ರೆಕಾರ್ಡ್ ಟು ಹೋಲ್ಡ್ ದಟ್ ದಿ ಅಕ್ಯೂಸ್ಡ್ ಸಿಂಗಲ್ ಹ್ಯಾಂಡೆಡ್ಲಿ ಡ್ರಾಗ್ಡ್ ದಿ ವಿಕ್ಟಿಮ್ ಗರ್ಲ್ ಇನ್ಸೈಡ್ ದಿ ಬುಷಸ್ ಅಂಡ್ ಕಮಿಟೆಡ್. ಮುಂದಿನ ಪದ ಬಳಸಲ್ಲ ನಾನು, ಏನು ಅನ್ನೋದು ಇಲ್ಲಿ ನೀಟಾಗಿ ಮಾಡಿದ್ದಾರೆ. ಅಂದ್ರೆ ಈ ಸಂತೋಷ್ ರಾವ್ ಅಂತ ಹೇಳ್ತಾ ಇದ್ವಲ್ಲ, ಸಂತೋಷ್ ರಾವ್ ವಿರುದ್ಧ ಯಾವುದೇ ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ. ಆತ ಎಲ್ಲೂ ಕೂಡ ಈ ಕ್ರೈಮಿಗೆ ಕನೆಕ್ಟ್ ಆಗಿಲ್ಲ. ಆತನನ್ನ ಇಲ್ಲಿ ಫ್ರೇಮ್ ಮಾಡಲಾಗಿದೆ. ಆತ ಸಿಂಗಲ್ ಹ್ಯಾಂಡೆಡ್ಲಿ ಅಂದ್ರೆ ಒಬ್ಬನೇ ಆಕೆಯನ್ನು ಎಳ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಹಾಗೆ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್. ನೋಡಿ, ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ವಿತ್ ದಿ ಕ್ರೈಮ್ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಪದವನ್ನು ಬಳಸಿದ್ದಾರೆ ನೋಡಿ, ಅಬ್ಸಲ್ಯೂಟ್ಲಿ ಅಂತ. ದೇರ್ ಆರ್ ನೋ ಮೆಟೀರಿಯಲ್ಸ್ ಟು ಹೋಲ್ಡ್ ದಟ್ ದಿ ಅಕ್ಯೂಸ್ಡ್ ಹ್ಯಾಸ್ ಕಮಿಟೆಡ್ ದಿಸ್ ಕ್ರೈಮ್. ನೋಡಿ, ಇದು ಇದೆ, ಇದೆಲ್ಲವೂ ಕೂಡ ಇದೆ. ಕೊನೆಯದಾಗಿ ಅಕ್ವಿಟಲ್ ಕಮಿಟಿಗೆ ರೆಫರ್ ಮಾಡ್ತಾರೆ ಜಡ್ಜ್. ಇನ್ನು ನಾನು ಮೆನ್ಷನ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಸಾಕಷ್ಟು ಪಾಯಿಂಟ್ಸ್ಗಳೆಲ್ಲೂ ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಹಾಗೆ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರಿ, ಅಂದ್ರೆ ಹೊಸದಾಗಿ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟರು ಪ್ರಶ್ನೆ ಮಾಡ್ತಾ ಇದ್ರಿ. ಸಂತೋಷ್ ರಾವ್ನನ್ನ ಮಾತಾಡಿಸಿದಾಗ ಸಂತೋಷ್ ರಾವ್ ಹೇಳಿದ್ದೇನಪ್ಪಾ ಅಂದ್ರೆ, ನನ್ನ ಹತ್ರ ಸಾಕಷ್ಟು ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡ್ರು, ಆದ್ರೆ ಆ ದಾಖಲೆ ಏನು ಎತ್ತ ಅಂತ ನನ್ನ ಹತ್ರ ಓದಿ ಹೇಳಿಲ್ಲ. ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಸಹಿ ಮಾಡಿಸಿಕೊಂಡಂತ ದಾಖಲೆನ ತೋರಿಸ್ತಾ ಇದ್ದಾರೆ. ನೋಡಿ, ಮಂಪರು ಪರೀಕ್ಷೆಗೆ ಸಂತೋಷ್ ರಾವ್ ಒಪ್ಪಿಲ್ಲ ಅಂತೇಳಿ ದಾಖಲೆನ ತೋರಿಸ್ತಾ ಇದ್ದಾರೆ. ಆದರೆ
ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಏನೂ ಕೂಡ ಡಿಸ್ಕಸ್ ಮಾಡಿಲ್ಲ, ನನ್ನ ಗಮನಕ್ಕೂ ಕೂಡ ತಂದಿಲ್ಲ. ಅಂದ್ರೆ ಇವರ ಪ್ಲಾನ್ ಏನು ಅಂದ್ರೆ, ಮುಂದೊಂದು ದಿನ ಬಾಯಿ ಬಡ್ಕೋಬೇಕು. ಸಂತೋಷ್ ರಾವ್ ನೋಡಿ ಮಂಪರು ಪರೀಕ್ಷೆಗೆ ಒಪ್ಕೊಂಡಿಲ್ಲ, ಬೇರೆಯವರೆಲ್ಲರೂ ಕೂಡ ಒಪ್ಕೊಂಡು ಬಿಟ್ಟಿದ್ರು, ಸಂತೋಷ್ ರಾವ್ ಒಪ್ಕೊಂಡಿಲ್ಲ ಅನ್ನೋದನ್ನ ಮುಂದೊಂದು ದಿನ ಬಾಯಿ ಬಡ್ಕೊಳ್ಬೇಕಿತ್ತು. ಯಾಕಂದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಒಂದು ಒಪ್ಕೊಂಡು ಬಿಟ್ಟಿದ್ರೆ ಅಲ್ಲಿಗೆ ಇನ್ನೂ ಕ್ಲಿಯರ್ ಆಗಿ ಒಂದಷ್ಟು ರಿಸಲ್ಟ್ ಬರ್ತಾ ಇತ್ತು. ಈ ಕಾರಣಕ್ಕಾಗಿ ಏನು ಮಾಡಿದ್ದಾರೆ, ಸಂತೋಷ್ ರಾವ್ ಹತ್ರ ಸಹಿ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಂತೋಷ್ ರಾವ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಸ್ವತಃ ಸಂತೋಷ್ ರಾವ್ ವಕೀಲರು ಈ ಮಾತನ್ನು ಹೇಳ್ತಿದ್ದಾರೆ. ಸ್ವತಃ ಸಂತೋಷ್ ರಾವ್ನನ್ನ ನಾನು ಮಾತಾಡಿಸಿದಾಗ ಸಂತೋಷ್ ರಾವ್ ಹೇಳ್ತಿರುವಂತ ಮಾತು ಕೂಡ ಅದೇ. ನೋಡಿ ಹೆಂಗೆಲ್ಲ ಆಟ ಆಡ್ಬಿಟ್ಟಿದ್ದಾರೆ ಅಂತ. ಹಾಗೆ ಸುಪ್ರೀಂ ಕೋರ್ಟ್ ವಕೀಲರು KV ಧನಂಜಯ್ ಹೇಳ್ತಾರೆ, ಮಂಪರು ಪರೀಕ್ಷೆ ಇದೆಯಲ್ಲ ಅದರಿಂದ ಒಂದು ಸಣ್ಣ ಕ್ಲೂ ಸಿಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರಿಗೆ ಚಾಕು ಚುಚ್ಚಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಚಾಕುವನ್ನು ಎಲ್ಲೋ ಎಸ್ತಿರ್ತಾರೆ. ಆಗ ಆ ಚಾಕುವನ್ನು ಹುಡ್ಕೋದಿಕ್ಕೆ ಆ ಮಂಪರು ಪರೀಕ್ಷೆ ಸಹಾಯ ಮಾಡಬಹುದು. ಆದ್ರೆ ಮಂಪರು ಪರೀಕ್ಷೆಯಿಂದ ಕ್ಲಿಯರ್ ರಿಸಲ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನಾದ್ರು ರಿಸಲ್ಟ್ ಬರೋದಾಗಿದ್ರೆ ಪೊಲೀಸರು ಯಾಕೆ, ಜಡ್ಜ್ ಯಾಕೆ, ಈ ಕೋರ್ಟ್ಗಳು ಯಾಕೆ, ವಾದ ಪ್ರತಿವಾದ ಯಾಕೆ? ಸುಮ್ಮನೆ ಕೂರ್ಸು, ಮಂಪರು ಪರೀಕ್ಷೆ ಮಾಡು, ಮಂಪರು ಪರೀಕ್ಷೆಯಲ್ಲಿ ಗೊತ್ತಾಯ್ತು, ಓ ಇವನೇ ಅಂತ ಆರೋಪಿ ಅಂತ ಪ್ರೂವ್ ಆಗೋಯ್ತು ಅಂತ ಎಲ್ಲವೂ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ನಮ್ಮಲ್ಲಿ ಎಲ್ಲಾ ಕೇಸ್ಗಳು ಅದರಲ್ಲೇ ಸಾಲ್ವ್ ಆಗ್ಬಿಡ್ತಾ ಇತ್ತು. ಹಾಗಲ್ಲ ಅದು. ಮಂಪರು ಪರೀಕ್ಷೆಯಿಂದ ರಿಸಲ್ಟ್ ಬಂದ್ರೂ ಬರಬಹುದು, ಬರದೇ ಇದ್ರೂ ಕೂಡ ಬರಬಹುದು. ಬಂದ್ರೆ ಒಂದು ಸಣ್ಣ ಕ್ಲೂ ಸಿಗಬಹುದು ಅಷ್ಟೇ. ಇದು ಒಂದಷ್ಟು ವಿಚಾರ ನೋಡೋಣ. ಈಗ ಸರ್ಕಾರದ ಪಾತ್ರ ಏನು ಅಂದ್ರೆ, ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ತನಿಖಾಧಿಕಾರಿಗಳ ವಿರುದ್ಧ ಯಾವ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ನಮ್ಮ ಹೋರಾಟ ಯಾವುದಕ್ಕೆ ಅಂದ್ರೆ, ಪ್ರಕರಣವನ್ನ ಹಳ್ಳ ಹಿಡಿಸಿದಂತಹ ಆ ತನಿಖಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ನಮ್ಮ ಹೋರಾಟ. CBI ಕೋರ್ಟ್ ಅದನ್ನೇ ಹೇಳುತ್ತೆ, ಹೈಕೋರ್ಟ್ ಕೂಡ ಅದೇ ಮಾತನ್ನ ಒತ್ತಿ ಹೇಳುತ್ತೆ. ಹಾಗೆ ನಿರಪರಾಧಿ ಸಂತೋಷ್ ರಾವ್ಗೆ ಪರಿಹಾರ ಸಿಗಬೇಕು ಅನ್ನೋದು ಹೋರಾಟ. ಯಾಕಂದ್ರೆ 6 ವರ್ಷ ಆತ ಜೈಲಲ್ಲಿದ್ದ, 13 ವರ್ಷಗಳ ಕಾಲ ಕಾನೂನು ಸಂಘರ್ಷದಲ್ಲಿದ್ದ, ಆತನ ಕುಟುಂಬ ಸರ್ವನಾಶ ಆಗೋಯ್ತು. ಜೊತೆಗೆ ಸೌಜನ್ಯ ಪ್ರಕರಣದ ಜೊತೆಗೆ ಡಬಲ್ ಮರ್ಡರ್ ಕೇಸ್, ವೇದವಲ್ಲಿ, ಪದ್ಮಲತಾ, ಈ ಪ್ರಕರಣಗಳು ಕೂಡ ಹೊರಗಡೆ ಬರಬೇಕು ಅನ್ನೋದು ನಮ್ಮೆಲ್ಲರ ಹೋರಾಟ, ನಮ್ಮೆಲ್ಲರ ಒತ್ತಾಯ. ಮುಂದೇನು, ಸದ್ಯ ಸುಪ್ರೀಂ ಕೋರ್ಟ್ಗೆ ಮರುತನಿಖೆಗೋಸ್ಕರ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಒಂದಷ್ಟು ಸಿದ್ಧತೆಯನ್ನ ಸೌಜನ್ಯ ಪರ ಹೋರಾಟಗಾರರು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ವಿಚಾರವನ್ನ ಕ್ಲಿಯರ್ ಆಗಿ ನಿಮಗೆ ತಲುಪಿಸುವಂತ ಕೆಲಸವನ್ನ ಈ ವಿಡಿಯೋದಲ್ಲಿ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದಷ್ಟು ಕೆಲಸವನ್ನ ಮಾಡಿದ್ದೇನೆ. ನೋಡ, ರಾಜ್ಯ ಸರ್ಕಾರದ್ದು ಸಂಪೂರ್ಣ ನಿರ್ಲಕ್ಷ್ಯ. ಸಿದ್ದರಾಮಯ್ಯನವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ನ ಪ್ರಶ್ನೆ ಮಾಡಿದ್ರೆ, ಇಲ್ಲ ರೀ ನಾವೇನು ಇದ್ರಲ್ಲಿ ಮಾಡೋದಿಲ್ಲ, ನಮ್ಮ ಪಾತ್ರ ಏನೂ ಇಲ್ಲ ಎನ್ನುವಂತ ಮಾತನ್ನ ಹೇಳಿಬಿಟ್ರು. ಅಲ್ಲಿ ಬಹಳ ಕ್ಲಿಯರ್ ಅವರು ನಿರ್ಲಕ್ಷ್ಯವನ್ನ ವಹಿಸ್ತಿದ್ದಾರೆ ಅಂತ ಹೇಳಿ. ಇನ್ನೊಂದು ಮತ್ತೊಮ್ಮೆ ದಯವಿಟ್ಟು ಕೇಳೋದಕ್ಕೆ ಹೋಗಬೇಡಿ. ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗ ಹೋರಾಟ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಧರ್ಮಸ್ಥಳ ಟಾರ್ಗೆಟ್, ಮಂಜುನಾಥ ಸ್ವಾಮಿ ಟಾರ್ಗೆಟ್, ಇನ್ನೊಂದು ಮಗದೊಂದು ಅಂತ ಹೇಳಿ. ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಮ್ಮ ಧ್ವನಿಯೂ ಕೂಡ ಮುಂದುವರಿಯುತ್ತೆ. ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಹೋಗ್ತೀವಿ. ಧನ್ಯವಾದ. ಮತ್ತೊಂದಷ್ಟು ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.